ಲಕ್ಕುಂಡಿ ಗದಗ ಜಿಲ್ಲೆಯ ಈ ಐತಿಹಾಸಿಕ ಗ್ರಾಮದಲ್ಲಿ ಹಿಂದೆ ಚಿನ್ನದ ನಾಣ್ಯಗಳನ್ನ ತಯಾರಿಸಲಾಗ್ತಾ ಇತ್ತು. ನಿನ್ನೆ ಇದೇ ಊರಲ್ಲಿ ಮನೆ ಕಟ್ಟೋಕೆ ಪಾಯ ತೋಡುವಾಗ 400 ಗ್ರಾಂಗೂ ಹೆಚ್ಚು ಚಿನ್ನದ ನಿಧಿ ಸಿಕ್ಕಿತ್ತು. ಇದೀಗ ಈ ನಿಧಿ ಸಿಕ್ಕ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಗದಗ ಲಕ್ಕುಂಡಿಯಲ್ಲಿ ದೊರೆತ ನಿಧಿ ಭಾರೀ ಸದ್ದು ಮಾಡ್ತಿದೆ. ಇವತ್ತು ಕೂಡ ನಿಧಿ ಸಿಕ್ಕ ಜಾಗ ನೋಡೋಕೆ ಜನರ ದಂಡೆ ಹರಿದು ಬಂದಿದೆ. ನಿಧಿ ಸಿಕ್ಕಿದ್ದ ಸ್ಥಳ ನೋಡಿ ಜನ ಮೂಗಿನ ಮೇಲೆ ಬೆರಳಿಡ್ತಿದ್ದಾರೆ. ಜೊತೆಗೆ ಬಡತನದಲ್ಲೂ ಪ್ರಾಮಾಣಿಕತೆ ತೋರಿದ ಬಡ ಕುಟುಂಬಕ್ಕೆ ಸನ್ಮಾನ ಮಾಡಿ ಗೌರವಿಸುತ್ತಿದ್ದಾರೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಕೇಸ್ಗೆ ಟ್ವಿಸ್ಟ್. ಅಲ್ಲಿ ಸಿಕ್ಕಿದ್ದು ನಿಧಿಯಲ್ಲ ಎಂದ ಪುರಾತತ್ವ ಅಧಿಕಾರಿ. ನಿನ್ನೆ ಗಂಗವ್ವ ಬಸವರಾಜ ರೀತಿ ಮನೆ ಕಟ್ಟಲು ಪಾಯ ಅಗೆಯುವಾಗ ತಂಬಿಗೆಯಲ್ಲಿ ತುಂಬಿಡಲಾಗಿದ್ದ ನಿಧಿ ಪತ್ತೆಯಾಗಿತ್ತು. 466 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದ್ದು ಕುಟುಂಬದವರು ಜಿಲ್ಲಾಡಳಿತಕ್ಕೆ ಒಪ್ಪಿಸಿ ಪ್ರಾಮಾಣಿಕತೆ ತೋರಿದ್ರು. ಈ ನಿಧಿ 11 ಅಥವಾ 12ನೇ ಶತಮಾನದ್ದು ಅಂತ ಇತಿಹಾಸ ಸಂಶೋಧಕರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸಿಕ್ಕಿರೋದು ನಿಧಿಯಲ್ಲ, ಆಭರಣಗಳ ಸ್ವರೂಪ ನೋಡಿದ್ರೆ ಇದೊಂದು ಸಾಮಾನ್ಯ ಕುಟುಂಬದ ಆಭರಣ ಅಂತ ಪುರಾತತ್ವ ಅಧಿಕಾರಿ ರಮೇಶ್ ಮೂಲಿಮನಿ ಹೇಳ್ತಿದ್ದಾರೆ. ಇದು ನಿಧಿ ಅಲ್ಲ, ಮೊದಲೇ ಮಾತು. ನೀವು ನಿಧಿ ಅಂತ ಏನು ಹೇಳ್ತೀರಿ. ಸೊ ಅಂಥ ರಾಜಮನೆತನಕ ಸೇರುವಂಥ ದೊಡ್ಡ ಇವು ಏನು ಅಂಥ ಆಭರಣಗಳ ಲಕ್ಷಣ ಭಾಳ ಕಡಿಮೆ ಅದಾವು. ಸೊ ಯಾವುದಕ್ಕೂ ಅವನು ಸಂಶೋಧನೆ ಮಾಡಿ ನೋಡ್ಬೇಕಾಗ್ತದೆ. ಮೇಲ್ನೋಟಕ್ಕೆ ನೋಡಿದ್ರೆ ಹಳೆ ಕಾಲದ್ದು ಅಂತ ಅನಿಸಲ್ಲ. ರಾಜಮನೆತನಕ್ಕೆ ಸೇರಿದ್ದ, ಕುಟುಂಬಕ್ಕೆ ಸೇರಿದ್ದ ಅಥವಾ ಯಾವ ಕಾಲದ ಚಿನ್ನ ಅಂತ ಪರಿಶೀಲನೆ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದ್ರೆ ಈ ಮೊದಲು ನಮಗೆ ಚಿನ್ನಾಭರಣ ಬೇಡ, ಏನೂ ಬೇಡ, ಬೀದಿಗೆ ಬಂದ ನಮಗೆ ಸಹಾಯ ಮಾಡಿದ್ರೆ ಸಾಕು ಅಂತಿದ್ರು. ಈಗ ನಿಧಿಯಲ್ಲ ಅಂದ್ರೆ ನಮ್ಮ ಚಿನ್ನ ನಮ್ಗೆ ಕೊಡಿ ಅಂತ ಮಾಲೀಕರು ಮತ್ತು ಗ್ರಾಮಸ್ಥರು ಕೇಳ್ತಿದ್ದಾರೆ. ನಿಧಿ ಅಲ್ಲ ಅಂತಾರ್ರಿ, ನಮ್ಮ ಬಂಗಾರ ನಮಗೆ ಕೊಟ್ಬಿಡ್ರಿ. ಈ ಸಲ ನಮ್ಗೆ ಗೊತ್ತತ್ರಿ. ಈಗ ಈಗ ಅವ್ರಿಗೆ ಬಂದು ಹೇಳಿಗರ್ರಿ, ಇದು ಅಲ್ಲ, ಹಿಂದೂ ಕಾಲದ ಅಲ್ಲ, ಅದು ಇದು ಈಗಿಂದು ಹಿರಿಯರು ಇಟ್ಟಿದ್ದು ಅಂತ ಹೇಳಿಗರ್ರಿ. ನಮಗೆ ಕೊಟ್ಬಿಡ್ರಿ. ಅಲ್ಲಿ ಮುಂದೆ ಹುಗಿದಿರ್ತಾರಲ್ಲ, ಆ ಥರ ಹುಗಿದಾರ ಹಿಂದ್ಲಾರು, ಅದಕ್ಕೆ ಇದು ಸಿಕ್ಕೈತಿ. ಈಗ ಅದಲ್ಲ ಅಂತ ಹೇಳಿದ್ರೆ ನಮಗೆ ಕೊಟ್ಬಿಡ್ರಿ. ನಿಧಿ ವಾಪಸ್ ಕೊಡಿ ಅಂತ ಕೇಳೋದು ಒಂದ್ ಕಡೆಯಾದ್ರೆ, ನಿಧಿ ಸಿಕ್ಕಂತ ಜಾಗ ನಿಷೇಧಿತ ಅಂತ ಘೋಷಣೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ನಾವು ಮನೆಯಲ್ಲಿ ಕಟ್ಕೊಳ್ಬೇಕು ಅಂತ ಕುಟುಂಬದವರು ಪ್ರಶ್ನಿಸಿದ್ದಾರೆ. ನಮ್ಮ ಅನ್ನರ ಅವರ ನಮ್ಮದೆಲ್ಲ ಮನೆ ಕೊಡು, ಎಲ್ಲಿ ಜನ ಹೊಡ್ರಿ, ಎಲ್ಲ ಏನ ಮಾರಿ ನನ್ನ ಮಗನು ಆಕಡೆ ಮಾರಿ ಏನವನು ಕೆಲಸ. ಸದ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಇದು ನಿಧಿಯಲ್ಲ, ಯಾಕಂದ್ರೆ ಈ ಆಭರಣಗಳ ಮೇಲೆ ಯಾವುದೇ ರಾಜ ಲಾಂಛನಗಳು ಇಲ್ಲ ಅನ್ನೋ ಮಾತು ನಿಧಿ ಸಿಕ್ಕ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದೆ. ಅಲ್ಲದೆ ನಿಧಿಯಲ್ಲ ಅಂದ್ರೆ ನಮ್ಮ ಹಿರಿಯರು ಇಟ್ಟ ಚಿನ್ನಾಭರಣ ನಮಗೆ ವಾಪಸ್ ಕೊಡಿ ಅಂತ ಕುಟುಂಬದವರು ಕೇಳುತ್ತಿದ್ದಾರೆ. ಈಗ ಸರ್ಕಾರ ಏನ್ ಮಾಡುತ್ತೆ ಅನ್ನೋದೇ ಕುತೂಹಲ ಹುಟ್ಟಿಸಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.